ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದ ಪಡುಕೆರೆ ದ್ವೀಪದ ಜನರಲ್ಲೀಗ ನವೋತ್ಸಾಹ ಮೂಡಿದೆ. ದಶಕಗಳಿಂದಲೂ ರಸ್ತೆ ಸಂಪರ್ಕವಿಲ್ಲದೆ ನಾಗರಿಕ ಜಗತ್ತಿನಿಂದ ದೂರವೇ ಉಳಿದಿದ್ದ ಜನರಿಗೆ ಈಗ ಸೇತುವೆ ನಿರ್ಮಾಣದಿಂದ ಹಲವು ವರ್ಷಗಳ ಕನಸು ನನಸಾಗಿದೆ. ಈ ಕುರಿತು ಒಂದು ವರದಿ. ಮಲ್ಪೆ ಸಮೀಪದಲ್ಲಿರುವ ಪಾಪನಾಶಿನಿ ನದಿ ಅರಬ್ಬಿ ಸಮುದ್ರದ ಹಿನ್ನೀರಿನಲ್ಲಿರುವ ದ್ವೀಪ ಗ್ರಾಮವೇ ಪಡುಕೆರೆ ದ್ವೀಪ. ಈ ಗ್ರಾಮದ ಸುತ್ತಲೂ ನೀರು ಆವರಿಸಿದೆ. ಆದ್ದರಿಂದ ಉಡುಪಿ ತಲುಪಬೇಕಾದರೆ ಇಲ್ಲಿನ ಜನ 20 ಕಿಲೋಮೀಟರ್ ದೋಣಿ ಮುಖಾಂತರ ಹೊರ ಜಗತ್ತನ್ನು ತಲುಪಬೇಕಿತ್ತು. ಈಗ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಲ್ಪೆ ಪಡುಕೆರೆ ಸೇತುವೆಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಈಗ ಇಲ್ಲಿನ ಜನ ಕೇವಲ 15-20 ನಿಮಿಷಗಳಲ್ಲಿ ಉಡುಪಿ ತಲುಪಬಹುದಾಗಿದೆ. ಪಡುಕೆರೆ ನೀರಿನಿಂದ ಸುತ್ತುವರಿದಿರುವುದರಿಂದ ಕಡಲ ಕೊರೆತ ಚಂಡಮಾರುತಕ್ಕೆ ಸುಲಭವಾಗಿ ತುತ್ತಾಗುತ್ತಿದೆ. ತುರ್ತು ಸೌಲಭ್ಯ ಪಡೆಯಲು ಜನರು ನಗರ ತಲುಪಲು ತೊಂದರೆಯಾಗುತ್ತಿತ್ತು. ಆದರೆ ಈಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ಇಲ್ಲಿನ ಜನರು ಮೂಲಸೌಕರ್ಯದಿಂದ ವಂಚಿತರಾಗಿದ್ದರು. ಇದೀಗ ಸೇತುವೆ ನಿರ್ಮಾಣವಾಗಿದ್ದು 3 ಸರ್ಕಾರಿ ಬಸ್ಗಳ ನಿರಂತರ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಪಡುಕೆರೆ ದ್ವೀಪವನ್ನು ಪ್ರವಾಸೋದ್ಯಮ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ ಎಂದರು. ಸ್ಥಳೀಯ ನಿವಾಸಿ ಆಶಾ, ಸೇತುವೆ ಇಲ್ಲದೆ ಮಳೆಗಾಲದಲ್ಲಿ ನಗರ ತಲುಪಲು ಅತಿ ದುಸ್ತರವಾಗಿತ್ತು. ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿತ್ತು. ಇದೀಗ ಕೇವಲ 15 ನಿಮಿಷದಲ್ಲಿ ನಗರ ತಲುಪಲು ಸಾಧ್ಯವಾಗುತ್ತಿದೆ ಎಂದರು. ತುಂಬಾನೇ ಉಪಕಾರ ಆಗಿದೆ ಎಲ್ರಿಗೂ, ನಮ್ಗಂತಲ್ಲ ಎಲ್ರಿಗೂ. ನಿವಾಸಿ ಸತೀಶ್ ಅಮೀನ್, ಪ್ರವಾಸಿಗರನ್ನು ಸೆಳೆಯಬೇಕಾದರೆ ಈ ಬೀಚ್ನಲ್ಲಿ ಮೊದಲು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ದ್ವೀಪದಲ್ಲಿ ಕಸವನ್ನು ಎಸೆಯದೆ ಸ್ವಚ್ಛವಾಗಿ ಇಡಬೇಕಾದದ್ದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ಒಂದು ವಿಶ್ವದಲ್ಲಿ ಅತ್ಯಂತ ಗಮನ ಸೆಳೆಯಬೇಕಾದರೆ ನಾವು ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಸಮುದ್ರದಲ್ಲಿ ಬರುವಂಥ ಕಸಗಳು ಬೇರೆ, ಮತ್ತು ಅಲ್ಲಿ ಅದಕ್ಕೆ ಸಮುದ್ರ ಮೂಲಕವಾಗಿ ನದಿಗಳು ಜೋಡಣೆ ಆಗ್ತದೆ. ಆ ನದಿಗಳಿಂದ ಅನೇಕ ಥರದ ಕಸಗಡ್ಡಿಗಳು ಸಮುದ್ರವನ್ನು ಸೇರುವುದರಿಂದ ಈ ನದಿಗಳನ್ನು ಸ್ವಚ್ಛತೆ ಮಾಡಿಕೊಂಡು ಅದನ್ನು ಕೀಳಿಟ್ಟುಕೊಳ್ಳುವಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಜಿಲ್ಲಾಡಳಿತಕ್ಕಿದೆ ಮತ್ತು ಸಾರ್ವಜನಿಕರು ಇದೆ. ಸೇತುವೆ ಪೂರ್ಣಗೊಂಡಿದ್ದರಿಂದ ಪಡುಕೆರೆ ಜನರಿಗೆ ಬಹಳ ಉಪಯೋಗ ಆಗ್ತದೆ. ಯಾಕೆಂತೇಳಿ ತುರ್ತು ಸಂದರ್ಭದಲ್ಲಿ ಆರೋಗ್ಯದಂತಿರ್ಬೋದು ಅಥವಾ ಇನ್ನಿತರ ಯಾವುದೇ ತುರ್ತು ಸಂದರ್ಭಗಳಲ್ಲಿ ಮಲ್ಪೆಯನ್ನು ಸಂಪರ್ಕಕ್ಕೆ ಕೇವಲ 5-6 ನಿಮಿಷಗಳಲ್ಲಿ ಸಾಧ್ಯ ಆಗ್ತದೆ. ಮತ್ತು ಈ ನಿಟ್ಟಿನಲ್ಲಿ ನಾವು 25 ಕಿಲೋಮೀಟರ್ ಸುತ್ತಾಕಿಕೊಂಡು ಉಡುಪಿ ಅಥವಾ ಮಲ್ಪೆಯನ್ನು ಬರಲಿಕ್ಕೆ ಇದ್ದ ಒಂದು ದೂರ ಈಗ ಕಟ್ಟಾಗಿ ನಮಗೆ ಅತ್ಯಂತ ಸುಲಭವಾಗಿದೆ. ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ಹೊರ ಜಗತ್ತಿನಿಂದ ದೂರವೇ ಉಳಿದಿದ್ದ ಪಡುಕೆರೆ ದ್ವೀಪದ ಜನರಲ್ಲಿ ಇದೀಗ ಹರ್ಷ ಮೂಡಿದೆ.